ಇವ್ನು ಕೋರ್ಟ್ಗಂತೂ ಬರ್ತಾನೆ ಗ್ಯಾರಂಟಿ. 2 ವರ್ಷ ಅಲ್ಲ 10 ವರ್ಷ ಆಗಲಿ ಕೇಸ್ ಅಂತೂ ನಾನು ನಡೆಸೋಕ್ಕೆ ರೆಡಿಗಿದ್ದೀನಿ. ಇದನ್ನು ನಾನು ಯಾಕೆ ಮೀಡಿಯಾದವ್ರಿಗೂ ತಂದೆ ಅಂತಂದರೆ ನೆಕ್ಸ್ಟು ಪ್ರೊಡ್ಯೂಸರ್ಗಳು ಯಾರು ಈ ಥರ ಮಾಡಬಾರ್ದು. ಆರ್ಟಿಸ್ಟ್ಗಳಿಗೆ ಮಾಡಿಬಿಟ್ಟು ಓಡೋಗ್ಬಿಡೋದಲ್ಲ. ಓಡೋದ್ರೆ ಚಪ್ಪಲಿ ತೊಗೊಂಡು ಹಾಕ್ತಾರೆ ಅಂತ ಗೊತ್ತಾಗಬೇಕು, ಆಯಿತಾ. ನಾನು ನೆಕ್ಸ್ಟು ಇವನಿಗೆ ಚಪ್ಪಲಿಯಲ್ಲೇ ಹೊಡಿಯೋದು. ಚಪ್ಪಲಿಯಲ್ಲಿ ಹೊಡಿತೀನೋ ಇಲ್ವೋ ಅಂತ ಅವ್ನು ನೋಡಲಿ. ಅವ್ನು ಹೆಂಡ್ತಿಯಲ್ಲ ಹೊಡಿತ್ಯಾ ಅಂತ ಹೊಡಿತೀನಿ. ನೀನು ಪೇಮೆಂಟ್ ನೆಕ್ಸ್ಟ್ ಬಂದಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಮೇಲೂ ನೀನು ಬಂದು ಆಗಲಿಲ್ಲ ಅಂತಂದರೆ ಇಲ್ಲ ಪೊಲೀಸವ್ರು ಹೊಡಿತಾರೆ, ಇಲ್ಲ ನಾನು ಹೊಡಿತೀನಿ. ಎರಡರಲ್ಲಿ ಒಂದು ಅಂತ ಹೊಡಿತೀನಿ. ಹಂಗಾದ್ರೂ ನಾವು ಸಮಾಧಾನ ಮಾಡ್ಕೊಳ್ಳೋಣಲ್ಲ. ಮೇಡಮ್, ಈಗ ನಿಮಗೆ ಆಗ್ತಾ ಇರೋಂಥ, ನಿಮಗೂ ಸೇರಿದಂತೆ ಒಂದಷ್ಟು ಜನ ಆರ್ಟಿಸ್ಟ್ಗಳಿಗೆ ಆಗ್ತಾ ಇರೋಂಥ ಸಮಸ್ಯೆಗಳನ್ನು ಚಾನಲ್ ಗಮನಕ್ಕೆ ತರುವಂಥ ಕೆಲಸ ಆಯಿತಾ? ಸೊ ಚಾನಲ್ನವ್ರು ಏನು ಹೇಳಿದರು ಅಂತ? ಚಾನಲ್ವರೆಗೂ ಗೊತ್ತಿದೆ ಈ ಪೇಮೆಂಟ್ ಆಗಿಲ್ಲ ಅನ್ನೋದು. ಅವರು ಡಿಸೆಂಬರ್ ಪೇಮೆಂಟ್ನ ಎಲ್ಲರಿಗೂ ಕ್ಲಿಯರ್ ಮಾಡಿಸ್ಕೊಟ್ರು. ಆಮೇಲೆ ಅವ್ರು ಚಾನಲ್ವ್ರು ಏನಂತ ಇದ್ದಾರೆ, ಅವನು ಒಂದು ಮೇಲ್ ಹಾಕಬೇಕು ಅಂತೆ. ಅಂದರೆ ನಮಗೆಲ್ಲ ಪೇಮೆಂಟ್ ಮಾಡ್ತೀನಿ ಅಂತ ಒಂದು ಮೇಲ್ ಹಾಕಿದ್ರೆ ಸಾಕು, ನಾವು ಪೇಮೆಂಟ್ ರಿಲೀಸ್ ಮಾಡ್ತೀವಿ ಅಂತ ಚಾನಲ್ವ್ರು ಹೇಳ್ತಿದ್ದಾರೆ. ಈ ನನ್ನ ಮಗ ಮೇಲ್ ಹಾಕಕ್ಕೆ ರೆಡಿ ಇಲ್ಲ. ಕೇಳಿದ್ರೆ ಅವ್ರು ಹೇಳೋ ಪ್ರೋಟೋಕಾಲ್ ಎಲ್ಲ ನಮ್ಗೆ ಓಕೆ ಇಲ್ಲ. ಏನು ಓಕೆ ಇಲ್ಲ ಗುರು, ಏನು ಓಕೆ ಇಲ್ಲ ನಿನಗೆ? ಪೇಮೆಂಟ್ ರಿಲೀಸ್ ಮಾಡ್ತಾರೆ ಅವರು. ನೀನು ಒಂದು ಮೇಲ್ ಹಾಕು, ಹೋಗ್ಲಿ ಪೋಸ್ಟ್ ಡೇಟೆಡ್ ಚೆಕ್ ಕೊಡು. ಈಸ್ ನಾಟ್ ರೆಡಿ ಟು ಡೂ ಎನಿಥಿಂಗ್. ಈ ಥರ ಅಂದರೆ ಚಾನಲ್ ಈಸ್ ಆಲ್ಸೋ ಫೈಟಿಂಗ್ ಫಾರ್ ದಟ್. ಅಂದರೆ ಚಾನಲ್ಲು ಇವಾಗ ಆರ್ಟಿಸ್ಟ್ಗಳಿಗೆಲ್ಲ ಹೆಂಗೆ ಪೇಮೆಂಟ್ ಕೊಡಿಸ್ಬೇಕು ಅಂತ ಈವನ್ ದೇ ಆರ್ ಲೈಕ್ ಏನು ಮಾಡಬೇಕು ಅಂತ ಅವರು ಲೀಗಲಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಸಿಂಪಲ್. ಯಾಕಂದರೆ ಯಾರಿಗೂ ಆಗಿಲ್ಲ, ನನ್ನೊಬ್ಳಿಗೆ ಅವಳೊಬ್ಳಿಗೆ ಅಂತಲ್ಲ. ಈಗ ಬೇರೆಯವರು ವಸುದೇವ ಕುಟುಂಬದಲ್ಲಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ಹೋಪ್ಸ್ ಇಟ್ಕೊಂಡು. ಸೊ ಅವ್ರಿಗೆಲ್ಲ ಕೊಡಿಸೋ ಜವಾಬ್ದಾರಿ ಚಾನಲ್ ತೊಗೊಂಡಿದೆ. ಈಗ ನಾವು ಹೊರಗಡೆ ಬಂದುಬಿಟ್ಟಿರೋದ್ರಿಂದ ನಾವೇ ಫೈಟ್ ಮಾಡೋ ಥರ ಆಗಿದೆ ಇವಾಗ. ಇಟ್ಸ್ ಓಕೆ, ವಿಲ್ ಫೈಟ್, ನೋ ಪ್ರಾಬ್ಲಮ್.